ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್. ಸ್ನೇಹಿತರೆ, ಇವತ್ತಿನ ರೆಸಿಪಿಯಲ್ಲಿ ನಾನು ರುಚಿಕರವಾದ ವಿಭಿನ್ನ ಶೈಲಿಯಲ್ಲಿ ಮಾಡುವಂತಹ ಪಕೋಡ ರೆಸಿಪಿನ ತೊಗೊಂಡು ಬಂದೀನಿ. ತುಂಬಾ ರುಚಿಯಾಗಿ ಕೂಡ ಇರ್ತವೆ ಇವು, ಮತ್ತು ಮಾಡುವುದು ಕೂಡ ಹೇಗೆ ಹೇಳ್ಕೊಡ್ತೀನಿ ಬರ್ರಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಲನ ತೊಗೊಂಡಿದ್ದೀನಿ, ಹಾಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲೇ ಒಂದು ಬಟ್ಲದಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತೀನಿ, ಹಾಗೆ ಅದೇ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಉದ್ದಿನಬೇಳೆನ ಕೂಡ ಸೇರಿಸ್ಕೊಳ್ತೀನಿ. ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿನ ತೊಗೊಳ್ಬೇಕು ಸ್ನೇಹಿತರೆ. ಇವನ್ನ ನಾವು ಒಂದು 3 ರಿಂದ 4 ಸರಿ ಸ್ವಚ್ಛಗೆ ತೊಳ್ಕೊಂಬಂದ್ಬಿಡೋಣ. ನೀಟಾಗಿ ತೊಳೆದು ಮತ್ತು ಬೇರೆ ನೀರನ್ನು ಹಾಕಿ ನಾವು ಇದನ್ನು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಸ್ನೇಹಿತರೆ. ಒಂದು 4 ತಾಸಾದರೂ ಇವು ನೆನಿಬೇಕು ನೋಡ್ರಿ. ಒಂದು 4 ತಾಸು ಆದ ನಂತರ ಈ ರೀತಿ ಆಗಿರ್ತಾವೆ ನೋಡ್ರಿ. ಅವು ಚೆನ್ನಾಗಿ ನೆನೆದು ಡಬಲ್ ಆಗಿರ್ತಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕ್ವಾಂಟಿಟಿಯಲ್ಲೇ. ಈಗ ಏನೈತಿ, ಚೆನ್ನಾಗಿ ಇವನ್ನ ನೀರು ಬಸದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡ್ರಿ. ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನೀರನ್ನು ಬಸಿಬೇಕು. ಬಸದು ನಾವು ಒಂದು ಮಿಕ್ಸಿ ಜಾರಿಗೆ ಎಲ್ಲ ನಾವು ನೆನೆಸಿಟ್ಟಂತಹ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕದೇನೆ ಒಂದು ಸ್ವಲ್ಪ ತರಿ ಇರುವ ಹಾಗೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ. ಅತೀ ನುಣ್ಣಗೆ ಮಾಡಬಾರ್ದು ಮತ್ತು ಅತೀನೂ ತರಿ ಬಿಡಬಾರ್ದು. ಈ ಥರ ರವೆ ಹತ್ತೋ ಥರನ ಇದನ್ನು ಸ್ವಲ್ಪ ತರಿಯಾಗಿ ನಾವು ಇದನ್ನು ರುಬ್ಕೊಂಡು ಬರಬೇಕು. ರುಬ್ಬಿ ಆದ ನಂತರ ಇದನ್ನು ಒಂದು ದೊಡ್ಡ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಬೇಕು ನೋಡ್ರಿ. ನಾವೇನು ರುಬ್ಬಿದ್ವಿ ಮಿಶ್ರಣನ ಅದನ್ನು ಒಂದು ಬೌಲಿಗೆ ತಕ್ಕೋಬೇಕು. ನಂತರ ಇದಕ್ಕೋಸ್ಕರ ಒಂದು ಮಸಾಲೆನ ಹುರ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಕಡಾಯಿನ ಇಟ್ಕೊಂಡು ಒಂದು ದೊಡ್ಡ ಸೈಜಿನ ಒಂದು ಉಳ್ಳಾಗಡ್ಡಿ, ಸಣ್ಣದಿದ್ದರೆ 2 ಹಾಕ್ಕೊಳ್ರಿ. ಈ ಥರ ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಉಳ್ಳಾಗಡ್ಡಿ ಕೆಂಪಾಗಬೇಕ್ರಿ, ಆ ರೀತಿ ಹುರಿಬೇಕಾಗ್ತೈತಿ. ಇದ್ರ ಜೊತೆಗೇ ಮತ್ತು ನಮಗೆ ಪಕೋಡಕ್ಕೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣಸನ್ನು ಈ ಒಂದು ಈರುಳ್ಳಿ ಜೊತೆನ ಅಥವಾ ಉಳ್ಳಾಗಡ್ಡಿ ಜೊತೆನ ಹಾಕಿ ಹುರ್ಕೊಳ್ಬೇಕು ನೋಡ್ರಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಸಿಮೆಣಸನ್ನು ಹಾಕಿ ಎರಡೂ ಕೆಂಪಾಗಬೇಕ್ರಿ. ಸ್ವಲ್ಪ ಕೆಂಪಾಗೋ ರೀತಿ ಚೆನ್ನಾಗಿ ನಾವು ಇವನ್ನ ಹುರಿಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೇವಲ್ರಿ ಅಷ್ಟು ರುಚಿ ಬರ್ತೈತ್ರಿ ಮಸಾಲೆ. ಹೀಗಾಗಿ ನಾ ತೋರಿಸ್ತೇನೆ ನೋಡ್ರಿ ಎಲ್ಲಿವರೆಗೆ ಹುರಿಬೇಕಂತೇಳಿ. ನೋಡ್ತಾ ಇದ್ದೀರಲ್ಲ, ಕಲರ್ ಕೆಂಪಾಗೈತಿ. ಸೊ ಈ ರೀತಿಯಾಗಿ ನಾವು ಇದನ್ನು ಹುರಿಬೇಕು ನೋಡ್ರಿ. ಇಷ್ಟು ಹುರಿದಾದ ನಂತರ ನಾವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಆರಬೇಕ್ರಿ. ಇದು ಆರೇ ಆದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕಾಕೈತಿ. ಅದಕ್ಕೋಸ್ಕರ ನೋಡ್ರಿ, ನಾ ಏನು ಹಿಟ್ಟು ರುಬ್ಬಿದ್ದಲ್ಲ ಅದು ಮಿಕ್ಸಿ ಜಾರಲ್ಲೇನ ಮಸಾಲೆ ಹುರಿದಂಥ ಮಸಾಲೆನ ಸೇರಿಸ್ಕೊಂಡೆ ನೋಡ್ರಿ. ಏನಪ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಏನು ಹುರಿದಿದೆ ಅದನ್ನು ಹಾಕ್ಕೊಂಡೆ. ಇದ್ರ ಜೊತೆಗೆ ಒಂದು 2 ಇಂಚಷ್ಟು ಹಸಿ ಶುಂಠಿ, ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡೇನಿ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, ರುಚಿಗೆ ಒಂಚೂರು ಉಪ್ಪು, ಈ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಚಿಟಿಕೆ ಅಷ್ಟು ಇಂಗು, ಹಾಗೆ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿದ್ರೆ ಇನ್ನೂ ಒಳ್ಳೆಯದು ಕರಿಬೇವು ಹಾಕ್ಕೊಂಡು ಇದನ್ನು ತರಿಯಾಗಿ ಈ ಥರ ನೋಡಿರಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಇದನ್ನು ಕೂಡ ನಾವು ಏನು ಹಿಟ್ಟನ್ನು ಕಲಿಸಿ ಮಿಕ್ಸಿ ಮಾಡಿ ಬೌಲಿಗೆ ಇಟ್ಟಿದ್ವಲ್ಲ ಅದಕ್ಕೆ ಇದನ್ನು ಕೂಡ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲನೂ ಸೇರಿಸ್ಕೊಂಡು ಇನ್ನೂ ರುಚಿ ಹೆಚ್ಚಿಸಲಿಕ್ಕೆ 1-2 ಹಸಿಮೆಣಸನ್ನು ಜಿನಗಾಗೆ ಹೆಚ್ಚಿ ಹಾಕ್ಕೊಂಡು ಮತ್ತು ಇನ್ನೊಂದು ಈರುಳ್ಳಿನ ಇಲ್ಲೇ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೋಬೇಕು ನೋಡ್ರಿ. ಮತ್ತು ಹಾಗೆ ಫ್ರೆಶ್ಶಾಗಿ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಇನ್ನೊಂಚೂರು ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಹಾಗೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ನಾವು. ಹಾಗೆ ಒಂದೇ ಒಂದು ಚಿಟಿಕೆ ಸೋಡಾ, ಭಾಳನೂ ಹಾಕಬೇಡ್ರಿ ಸ್ನೇಹಿತರೆ. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ತಾ ಕಲಿಸ್ಬೇಕು ನೋಡ್ರಿ, ಅಥವಾ ಕಲಿಸ್ತಾ ಬೀಟ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾವು ನಾದ್ಕೊಳ್ತೀವಿ ಅಥವಾ ಬೀಟ್ ಮಾಡ್ತೀವಿ, ಈ ಥರ ಕಲಿಸ್ಕೊಳ್ತೀವಿ, ಅಷ್ಟು ಚೆನ್ನಾಗಿ ನಮಗೆ ಫ್ಲಫಿಯಾಗಿ ಮಸ್ತಾಗಿ ಒಂಥರ ಸ್ಪಾಂಜಿಯಾಗಿ ಪಕೋಡ ಬರ್ತಾವ್ರಿ ಸ್ನೇಹಿತರೆ. ಇಷ್ಟೆಲ್ಲ ಕಲಿಸಿದ ಮೇಲೆ ಭಾಳೊತ್ತನ ಬಿಡಬೇಡ್ರಿ, ಯಾಕಂದ್ರೆ ಉಳ್ಳಾಗಡ್ಡೆ ಇದೆಲ್ಲ ಹಾಕಿರ್ತೀವಿ ಮತ್ತು ನೀರಾಗಿಬಿಡ್ತೈತಿ ಹಿಟ್ಟು. ಸ್ವಲ್ಪ ಎಣ್ಣೆ ಕಾಯೋ ಮಟ್ಟ ಅಷ್ಟು ಬಿಟ್ಟರೆ ಸಾಕು. ಈಗ ಎಣ್ಣೆ ಕಾಸಕ್ಕೆ ಇಟ್ಟ ಮೇಲೆ ಇನ್ನೊಂದು ಸರಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ಅಥವಾ ಬೀಟ್ ಮಾಡ್ಕೊಳ್ಬೇಕು ಹಿಟ್ಟನ್ನು. ಈ ರೀತಿ ಕಲಿಸಿ ನಾವೀಗ ಅತಿ ಕಾಯಿಸ್ಬೇಡ್ರಿ, ಎಣ್ಣೆನ ಒಂದು ಮೀಡಿಯಮ್ ರೇಂಜಲ್ಲೇ ಕಾದಿರಲಿ ನೋಡ್ರಿ. ಇಷ್ಟೇ ಕಾದರೆ ಸಾಕು. ಈ ರೀತಿ ಸಣ್ಣ ಬಾಲ್ ಆಕಾರದೊಳಗೆ ಅಥವಾ ಸಣ್ಣ ಲಿಂಬೆಹಣ್ಣಿನ ಒಂದು ಸೈಜಲ್ಲೇ ನಾವು ಇವನ್ನ ಪಕೋಡಾನ ಕಾದ ಎಣ್ಣೆಯಲ್ಲಿ ಬಿಡಬೇಕು ನೋಡ್ರಿ. ಒಂದ್ಸರಿ ಟ್ರೈ ಮಾಡಿರಿ ಸ್ನೇಹಿತರೆ, ಭಾಳನ ರುಚಿಯಾಗಿ ಬರ್ತಾವೆ, ಚೆನ್ನಾಗಿರ್ತಾವೆ ಮತ್ತು ಅತಿ ಎಣ್ಣೆನೂ ಏನೂ ಹಿಡಿಯೋದಿಲ್ಲ. ಇವು
ಮತ್ತು ಹೊಟ್ಟೆಗೂ ನಿಬ್ರಾಗೋದು, ಗ್ಯಾಸ್ ಆಗೋದು, ಈಗ ನಾವು ಬೇರೆ ಬಜ್ಜಿ ಗಿಜಿ ತಿಂದಾಗ ಆಗ್ತಿರ್ತೈತಲ್ಲ ಆ ಥರ ಅದು ಏನೂ ಆಗೋದಿಲ್ಲ ಸ್ನೇಹಿತರೆ. ಚೆನ್ನಾಗಿ ಬರ್ತಾವೆ ಇವು. ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಮತ್ತು ನಾವು ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಟಾದ ನಂತರ ಇವನ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಒಂಥರ ಹೊಂಬಣ್ಣ ಬರೋವರೆಗೆ ಕ್ರಿಸ್ಪಿಯಾಗಿ ಖಡಕ್ಕಾಗಿ ನಾವು ಇವನ್ನ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಚಟ್ನಿ ಮತ್ತೇನು ಬ್ಯಾಡ್ ನೋಡ್ರಿ. ಆರಾಮಾಗಿ ಎಲ್ಲ ಖಾರ ಉಪ್ಪು ಹಾಕಿರ್ತೀವಲ್ಲ, ಬಿಸಿ ಬಿಸಿಯಾಗಿ ಹಂಗೆ ತಿನ್ಬೋದು ರೀ. ಒಂದು ಕಪ್ ಚಹಾ ಇದ್ರೆ ಸಾಕ್ರಿ, ಮಸ್ತ್ ಅಂದ್ರೆ ಮಸ್ತ್ ರುಚಿ ಹತ್ತತಾವೆ ನೋಡ್ರಿ. ಇಲ್ಲಾಂದ್ರೆ ಈ ಥರ ಸ್ವೀಟ್ ಅಡುಗೆ ಜೊತೆ ಸೈಡ್ ನೆನೆಸ್ಕೊಳ್ಳೋಕೆ ಚೆನ್ನಾಗಿರ್ತಾವೆ. ಅನ್ನ ಸಾರು ಜೊತೆಗೆ ಆಗಿರ್ಬೋದು, ಹೋಳಿಗೆ ಕಡುಬು ಜೊತೆ ಆಗಿರ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಭಾಳನ ರುಚಿಯಾಗಿ ಬರ್ತಾವೆ ಅಂತ ಹೇಳ್ಬೋದು ನೋಡ್ರಿ. ಸೊ ನನ್ನೆಲ್ಲ ಸ್ನೇಹಿತರು ಒಂದ್ಸರಿ ಈ ಒಂದು ಪಕೋಡ ರೆಸಿಪಿನ ಟ್ರೈ ಮಾಡಿ ಮತ್ತು ಹೆಂಗೆ ಬಂತಂತ ನನಗೆ ತಿಳಿಸ್ರಿ ಸ್ನೇಹಿತರೆ. ಮತ್ತು ನಿಮಗೆ ಯಾವ್ದು ರೆಸಿಪಿ ಬೇಕಿದ್ರೂ ಅದನ್ನು ಕೂಡ ತಿಳಿಸ್ಬೋದು. ನಾನು ಅದನ್ನೇ ಶೇರ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನನ್ನ ಅಡುಗೆ ಚಾನಲನ್ನು ಅಥವಾ ಪದ್ಮಾಸ್ ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ಅಡುಗೆಯ ರೆಸಿಪಿ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲರೊಂದಿಗೆ ರೆಸಿಪಿಗಳನ್ನು ಶೇರ್ ಮಾಡಿರಿ ಮತ್ತು ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿರಿ. ಅದೇ ರೀತಿ ಸ್ನೇಹಿತರೆ ನನ್ನ ಬ್ಲಾಗ್ ಚಾನಲ್ ಕೂಡ ಐತಿ. ನನ್ನ ಜೀವನ ಶೈಲಿ, ನನ್ನ ದಿನಚರಿಯನ್ನು ಅದರೊಳಗೆ ನಾ ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಆ ಒಂದು ಚಾನಲಿಗೂ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.